48 ಗಂಟೆಗಳಲ್ಲಿ ಹಾರ್ಮುಜ್ ತೆರೆಯದಿದ್ದರೆ ನರಕ ದರ್ಶನವನ್ನು ತೋರಿಸ್ತವೆ. ಇರಾನ್ಗೆ ಲಾಸ್ಟ್ ವಾರ್ನಿಂಗ್ ಕೊಟ್ಟ ಡೊನಾಲ್ಡ್ ಟ್ರಂಪ್ ಅವರು 10 ದಿನಗಳ ಡೆಡ್ ಲೈನ್ ಅನ್ನು ನೀಡಿದ್ರು. 48 ಗಂಟೆಗಳಲ್ಲಿ ಹಾರ್ಮುಜ್ ತೆರೆಯದಿದ್ದರೆ ನರಕ ದರ್ಶನವನ್ನು ತೋರಿಸ್ತೇವೆ. ಇರಾನ್ಗೆ ಲಾಸ್ಟ್ ವಾರ್ನಿಂಗ್ ಕೊಟ್ಟ ಡೊನಾಲ್ಡ್ ಟ್ರಂಪ್ 10 ದಿನಗಳ ಡೆಡ್ ಲೈನ್ ಮುಗಿತಾ ಇದೆ, ಒಪ್ಪಂದಕ್ಕೆ ಬನ್ನಿ ಅಂತೇಳಿ ಡೊನಾಲ್ಡ್ ಟ್ರಂಪ್ ಅವರು ಕರೀತಾ ಇದ್ದಾರೆ. ಇರಾನ್ ಒಪ್ಪಂದಕ್ಕೆ ಬರಬೇಕು, ಹಾರ್ಮುಜ್ ಅನ್ನು ಓಪನ್ ಮಾಡಬೇಕು. ಒಪ್ಪಂದ ಮಾಡಿಕೊಳ್ಳಲು ಇರಾನ್ಗೆ ಅವಕಾಶವನ್ನು ನೀಡಿದ್ದೆ. ಜಲಸಂಧಿ ತೆರೆಯಲು 10 ದಿನಗಳ ಕಾಲಾವಕಾಶ ಕೊಟ್ಟಿದ್ದೆ. ಸಮಯ ಈಗ ಮುಗಿಯುತ್ತಾ ಬರ್ತಾ ಇದೆ, ಒಪ್ಪಂದ ಮಾಡಿಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಇನ್ನು ಕೇವಲ 48 ಗಂಟೆ ಮಾತ್ರ ಬಾಕಿ ಇದೆ ಅಂತೇಳಿ ಟ್ರಂಪ್ ಹೇಳ್ತಿರುವಂಥದ್ದು. ತೈಲ ವಿದ್ಯುತ್ ಘಟಕದ ಮೇಲೆ ದಾಳಿ ಮಾಡುವ ಬೆದರಿಕೆ ಒಂದನ್ನು ಹಾಕ್ತಾ ಇದ್ದಾರೆ. ಇರಾನ್ಗೆ ಕಟ್ಟ ಕಡೆಯ ಎಚ್ಚರಿಕೆ ನೀಡಿದ ಡೊನಾಲ್ಡ್ ಟ್ರಂಪ್ 48 ಗಂಟೆಗಳಲ್ಲಿ ಹಾರ್ಮುಜ್ ಅನ್ನು ತೆರೆಯದಿದ್ದರೆ ನರಕ ದರ್ಶನವನ್ನು ನಾವು ತೋರಿಸ್ತೇವೆ. ಇರಾನ್ ಒಪ್ಪಂದಕ್ಕೆ ನೀವು ಬರಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಈಗಾಗಲೇ ಈ ಹಿಂದೆ 10 ದಿನಗಳ ಕಾಲ ಡೆಡ್ ಲೈನ್ ಅನ್ನು ನೀಡಿದ್ರು. ಸೊ ಈಗಿರಬೇಕಾದ್ರೆ ಸದ್ಯದ ಮಟ್ಟಿಗೆ ಡೊನಾಲ್ಡ್ ಟ್ರಂಪ್ ಅವರು ಸಂಧಾನ ಸಭೆಗೆ ಮುಂದಾಗ್ತಾ ಇದ್ದಾರೆ. ಮಾತುಕತೆ ಮಾಡಬೇಕು ಅನ್ನುವಂತಹ ಆತುರದಲ್ಲಿ ಅವರಿದ್ದಾರೆ. ಆದರೆ ಇರಾನ್ನಲ್ಲಿ ಯಾವುದೇ ಒಂದೇ ಒಂದು % ಸಹಿತ ಮಾತುಕತೆ ಮಾಡಿ ರಾಜಿ ಆಗಬೇಕು ಅನ್ನುವಂಥದ್ದು ಎಲ್ಲೂ ಸಹಿತ ಇರಾನ್ ಅವರಿಗೆ ಇಲ್ಲ. ಇರಾನ್ ಅವರು ಇದ್ರೆ ನಾವಿರಬೇಕು, ಇಲ್ಲ ನೀವಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ದಾಳಿಗೆ ಪ್ರತಿದಾಳಿಯಾಗಿ ಮಾಡ್ತಾ ಇದ್ದಾರೆ. ಇರಾನ್ ಅವರು ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳನ್ನು ಲೆಕ್ಕವೇ ತೆಗೆದುಕೊಳ್ತಾ ಇಲ್ಲ. ಯಾಕೆಂದರೆ ಡೊನಾಲ್ಡ್ ಟ್ರಂಪ್ ಅವರು ಅವರಿಗೆ ಆಗ್ತಾ ಇರುವಂತಹ ಒಂದಿಷ್ಟು ನಷ್ಟಗಳು ಏನಿದ್ದಾವೆ, ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ವಾಯುನೆಲೆಗಳು, ಸೇನಾ ನೆಲೆಗಳ ಮೇಲೆ ಇರಾನ್ ಯಾವಾಗ ದಾಳಿ ಮಾಡ್ತಾ ಇದೆ, ಅದರಿಂದ ಒತ್ತಡವನ್ನು ಗಲ್ಫ್ ರಾಷ್ಟ್ರಗಳು ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರಿಗೆ ಒತ್ತಡವನ್ನು ಏರೋದಕ್ಕೆ ಶುರು ಮಾಡ್ತಾರೆ. ಇದು ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಒತ್ತಡವೂ ಆಗುತ್ತೆ, ನಷ್ಟವೂ ಕೂಡ ಆಗುತ್ತೆ. ಅದಾದ ನಂತರ ದುಬೈ ಆಗಿರ್ಬೋದು, ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲಿ, ದೇಶಗಳಲ್ಲಿ ಸಾಕಷ್ಟು ನಷ್ಟಗಳು ಕೂಡ ಉಂಟಾಗುತ್ತೆ. ಅದರ ಜೊತೆಗೆ ನ್ಯಾಟೋ ಪ್ರದೇಶಗಳಲ್ಲಿ ಯಾರೂ ಸಹಿತ ಜಪಾನ್ ಆಗಿರ್ಬೋದು, ಬೇರೆ ಬೇರೆ ದೇಶಗಳಿಗೆ ಸಹಾಯವನ್ನು ಕೇಳಿದಂತಹ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಯಾರೂ ಸಹಿತ ಸಹಾಯ ಮಾಡೋದಕ್ಕೆ ಮುಂದಾಗೋದಿಲ್ಲ. ಯುದ್ಧ ಆರಂಭ ಮಾಡಿದವರು ನೀವು, ನಾವ್ಯಾಕೆ ಈ ನಿಮ್ಮ ಯುದ್ಧದಲ್ಲಿ ಬಂದು ಸಿಲುಕಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೇರೆ ದೇಶಗಳು ಹೇಳ್ತಾರೆ. ಸೊ ಈಗಿರಬೇಕಾದ್ರೆ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಒಣಜಂಬವನ್ನು ಕೊಚ್ಚಿಕೊಳ್ತಾ ಇದ್ದಾರೆ. ನಿಮಗೆ 10 ದಿನಗಳ ಕಾಲ ನಾವು ನಿಮಗೆ 10 ದಿನಗಳ ಕಾಲ ಟೈಮನ್ನು ಕೊಡ್ತೇವೆ, ಡೆಡ್ಲೈನನ್ನು ಕೊಡ್ತೇವೆ. ಆ 10 ದಿನಗಳಲ್ಲಿ ನೀವು ನಾವು ಹೇಳದಂತೆ ಕೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಧಾನಕ್ಕೆ ಬರಲೇಬೇಕು, ಹಾರ್ಮುಜನ್ನು ಓಪನ್ ಮಾಡಲೇಬೇಕು ಅಂತೇಳಿ ಡೊನಾಲ್ಡ್ ಟ್ರಂಪ್ ಅವರು ಅವರ ಒಂದು ಮಾತುಗಳನ್ನು ಏನು ಹೇಳ್ತಾ ಇದ್ದಾರೆ, ಅದನ್ನು ಇರಾನ್ ಎಲ್ಲೂ ಸಹಿತ ಕೇಳ್ತಾ ಇಲ್ಲ. ಇರಾನ್ಗೆ ತುಂಬ ಚೆನ್ನಾಗಿ ಗೊತ್ತು, ಡೊನಾಲ್ಡ್ ಟ್ರಂಪ್ ಅವರು ಅತಿಯಾಗಿ ಬುದ್ಧಿವಂತಿಕೆಯಿಂದ ಮಾತುಗಳನ್ನು ಆಡ್ತಾರೆ. ಅದನ್ನು ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಇರಾನ್ ಅವರು ತೆಗೆದುಕೊಳ್ತಾ ಇಲ್ಲ. ಇರಾನ್ ಅವರು ಅದನ್ನು ಸುಮ್ಮನೆ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ, ದಾಳಿಗೆ ಪ್ರತಿದಾಳಿಯಾಗಿ ಮಾಡ್ತಾನೆ ಇದ್ದಾರೆ. ಅಮೆರಿಕ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ಎರಡೂ ಕೂಡ ಜಂಟಿ ದಾಳಿಯನ್ನು ಹೇಳಿ ಮಾಡ್ತಾ ಇದೆ. ಈ ಹಿಂದೆಯೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಒಂದು ಪೋಸ್ಟನ್ನು ಹಾಕಿರ್ತಾರೆ, 5 ದಿನಗಳ ಕಾಲ ನಾವು ಯಾವುದೇ ಕಾರಣಕ್ಕೂ ವಿದ್ಯುತ್ ಸ್ಥಾವರಗಳಾಗಿರ್ಬೋದು ಮತ್ತು ಇರಾನ್ನ ಪ್ರದೇಶಗಳ ಮೇಲೆ ಎಲ್ಲೂ ಕೂಡ ದಾಳಿಯನ್ನು ಮಾಡೋದಿಲ್ಲ ಅಂತ. ಕೇವಲ ಅದು ಪೋಸ್ಟ್ ಹಾಕಿದ ನಂತರ ಕೇವಲ 2 ದಿನದಲ್ಲಿ, ಇನ್ನೂ 24 ಗಂಟೆ ಆಗಿರುತ್ತೋ ಇಲ್ಲೋ ಅಷ್ಟೊತ್ತರಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಅಂದರೆ ಅಮೆರಿಕ ಆಗಿರ್ಬೋದು ಮತ್ತು ಇಸ್ರೇಲ್ ಆಗಿರ್ಬೋದು, ಎರಡೂ ದೇಶಗಳಿಂದ ಇರಾನ್ ಮೇಲೆ ದಾಳಿಯನ್ನು ನಡೆಸ್ತಾರೆ. ಸೊ ಡೊನಾಲ್ಡ್ ಟ್ರಂಪ್ ಅವರು 5 ದಿನಗಳ ಕಾಲ ಯಾವುದೇ ಕಾರಣಕ್ಕೂ ದಾಳಿಯನ್ನು ಮಾಡೋದಿಲ್ಲ ಅಂತ ಸ್ವತಃ ಅವರೇ ಒಂದು ಪೋಸ್ಟನ್ನು ಮಾಡಿರ್ತಾರೆ. ಈಗಿರಬೇಕಾದ್ರೆ ಆ ಒಂದು ನಿಯಮವನ್ನು ಮೀರಿ ಡೊನಾಲ್ಡ್ ಟ್ರಂಪ್ ಅವರು ದಾಳಿಯನ್ನು ಮಾಡ್ತಾರೆ. ಸೊ ಈಗ ಡೊನಾಲ್ಡ್ ಟ್ರಂಪ್ ಅವರು ನೀಡಿರುವಂತಹ 10 ದಿನಗಳ ಡೆಡ್ಲೈನ್ ಮುಗಿತಾ ಬರ್ತಾ ಇದೆ. ಇನ್ನು ಕೇವಲ 48 ಗಂಟೆಗಳ ಕಾಲ ಮಾತ್ರ ಟೈಮ್ ಇದೆ. ಹಾರ್ಮುಜನ್ನು ಓಪನ್ ಮಾಡಿ ಅಂತೇಳಿ ಡೊನಾಲ್ಡ್ ಟ್ರಂಪ್ ಅವರು ಕೇಳ್ಕೊಳ್ತಾ ಇದ್ದಾರೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.